ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ 3ಕ್ಕೆ 3 ಕ್ಷೇತ್ರಗಳನ್ನು ಗೆದ್ದು ಬೀಗಿದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಅತ್ಯಧಿಕ ಮತಗಳ ಅಂತರದಿಂದ ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ರಾಜಕೀಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚಿನ ಅಂತರದ ಗೆಲುವಾಗಿದೆ. ಕಮಲಕೋಟೆಯಾಗಿದ್ದ ಶಿಗ್ಗಾವಿ ಕ್ಷೇತ್ರ ಈಗ ಕಾಂಗ್ರೆಸ್ ಪಾಲಾಗಿದೆ. ಸತತ 6 ಚುನಾವಣೆಗಳ ಬಳಿಕ ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ 1,756 ಮತಗಳನ್ನು ಪಡೆಯುವ ಮೂಲಕ ಮಾಜಿ ಸಿಎಂ ಮಗ ಭರತ್ ಬೊಮ್ಮಾಯಿಯನ್ನ ಸೋಲಿಸಿದ್ದಾರೆ. ಬಳ್ಳಾರಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಗೆಲುವು ಸಾಧಿಸಿದ್ದಾರೆ. ಅನ್ನಪೂರ್ಣ ಅವರಿಗೆ 93,606 ಮತಗಳು ಸಿಕ್ಕಿದ್ದು, ಬಂಗಾರಿ ಹನುಮಂತುಗೆ 83,961 ಮತಗಳು ಬಿದ್ದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಈ ಮೂಲಕ 9,645 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ರಾಜ್ಯದ 3 ಕ್ಷೇತ್ರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದೆ. ಈ ಹಿನ್ನೆಲೆ ಸಿಎಂ ಗೃಹ ಕಚೇರಿಗೆ ಸಚಿವ ಸಂತೋಷ್ ಲಾಡ್, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಸೇರಿ ಹಲವು ಗಣ್ಯರು ಭೇಟಿ ನೀಡಿ ಸಿಎಂಗೆ ಸಿಹಿ ತಿನ್ನಿಸಿ ಸನ್ಮಾನಿಸಿ ಸಂಭ್ರಮಿಸಿದರು. ಇದೇ ವೇಳೆ ಸಿಎಂ ಗೆಲುವಿಗಾಗಿ ಶ್ರಮಿಸಿದ ಎಲ್ಲ ಶಾಸಕರು, ಸಚಿವರು ಹಾಗೂ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದರು. ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಸಾಧಿಸಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿದರು. ಮಾಹಿತಿ ಪ್ರಕಾರ 3 ಕ್ಷೇತ್ರದಲ್ಲೂ ಗೆಲ್ತೇವೆ ಅಂತ ಗೊತ್ತಿತ್ತು. ಆ ನಿರೀಕ್ಷೆಯಂತೆ 3 ಉಪಚುನಾವಣೆಯಲ್ಲಿ ಗೆದ್ದಿದ್ದೇವೆ. ಬಿಜೆಪಿಯವರು ಗೆಲ್ತೀವಿ ಅಂತ ಎಲ್ಲಾ ಕಡೆ ಹೇಳ್ತಾ ಇದ್ರು. ನನ್ನ ವಿರುದ್ಧ ಸಾಕಷ್ಟು ಆರೋಪ ಮಾಡಿದ್ರು. ನನ್ನ ಪಾತ್ರ ಇಲ್ಲದಿದ್ರೂ ಸಿದ್ದರಾಮಯ್ಯ ಪಾತ್ರ ಇದೆ ಅಂದ್ರು. ವಕ್ಫ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಶುರು ಮಾಡಲು ಪ್ರಯತ್ನಿಸಿದ್ರು ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಉಪಚುನಾವಣೆಗಳಲ್ಲಿ ಗೆದ್ದಿದ್ದೀವಿ. ಪಠಾಣ್ ಸುಮಾರು 13,500 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಆಮೇಲೆ ಯೋಗೇಶ್ವರ್ ಚನ್ನಪಟ್ಟಣದಿಂದ ಸುಮಾರು 25,500 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ತುಕಾರಾಂ ಅವರ ಧರ್ಮಪತ್ನಿ 9,600 ಚಿಲ್ಲರೆ ಓಟ್ನಲ್ಲಿ ಗೆದ್ದಿದ್ದಾರೆ. ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಮತ್ತೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಸಿದ್ದರಾಮಯ್ಯ ಕಾರಣ. ಆಮೇಲೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಏನು ಪಾತ್ರ ಇಲ್ಲದೆ ಹೋದ್ರೂ ಪಾತ್ರ ಇದೆ ಅಂತೇಳಿ ಹೇಳೋದು. ಸಿದ್ದರಾಮಯ್ಯನ ಪಾತ್ರ ವಕ್ಫ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ. ಚನ್ನಪಟ್ಟಣ ಫಲಿತಾಂಶದ ನಂತರ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದರು. ಪಕ್ಷದ ಕಾರ್ಯಕರ್ತರ ಭಾವನೆಗಳನ್ನು ನೋಡಿ ಕಣ್ಣಲ್ಲಿ ನೀರು ಹಾಕಿದೆ. ಆದರೆ ಈಗ ಸೋತೆ ಅಂತ ಕಣ್ಣೀರು ಹಾಕಿಲ್ಲ. ಕಣ್ಣೀರು ಹಾಕಿ ಮತ ಗಿಟ್ಟಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಸೋತೆ ಅಂತ ಜಿಲ್ಲೆ ಬಿಟ್ಟು ಹೋಗುವುದಾಗಲಿ, ಬೇರೆ ಕಡೆ ಸ್ಪರ್ಧೆ ಬಗ್ಗೆ ಚರ್ಚೆ ಮಾಡೋಕೆ ಹೋಗಲ್ಲ. ನನಗೆ ಶಾಸಕ ಅನ್ನುವಂತಹ ಪಟ್ಟ ಇಲ್ಲದೆ ಇರಬಹುದು, ಆದರೆ ಜಿಲ್ಲೆ ಹಾಗೂ ರಾಜ್ಯದ ಜನರು ಕುಮಾರಣ್ಣಗೆ ಶಕ್ತಿಯನ್ನು ತುಂಬಿದ್ದಾರೆ. ಇಲ್ಲೇ ಇದ್ದು ಅವರ ಋಣವನ್ನ ತೀರಿಸುವಂತಹ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ರು. ಬಂದಿದೆ, ಫಲಿತಾಂಶ ಬಂದಿದೆ. ಕ್ಷೇತ್ರದ ಜನತೆನೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಹೇಳ್ದಂಗೆ ಇವತ್ತು 6 ಬಾರಿ ಶಾಸಕರು ಮಾಡಿರುವಂಥ ಜಿಲ್ಲೆ ಇದು. 2 ಬಾರಿ ಚನ್ನಪಟ್ಟಣದಲ್ಲಿ, 6 ಬಾರಿ ರಾಮನಗರದಲ್ಲಿ ಶಾಸಕರು, 8 ಬಾರಿ ಶಾಸಕ ಸ್ಥಾನ ಕೊಟ್ಟಿರುವಂಥ ಜಿಲ್ಲೆ ಇದು. ನಾವು ಇವತ್ತೇನಾದ್ರು ರಾಜಕೀಯವಾಗಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರ ಮಟ್ಟಕ್ಕೆ ಬೆಳೆದಿದ್ದಾರೆ, ಈ ಜಿಲ್ಲೆ ಜನತೆ ಕಾರಣ. ಹಾಗಾಗಿ ನಾನು ಸೋತಿರ್ಬೋದು, ಆದರೆ ಆ ಋಣ ತೀರಿಸ್ತಕ್ಕಂಥ ಕೆಲಸ ಆದರೂ ನಾನು ಮಾಡಬೇಕಲ್ವಾ. ಚನ್ನಪಟ್ಟಣ ಉಪಚುನಾವಣೆಯ ಗೆಲುವಿನ ಬಳಿಕ ಸಿಪಿ ಯೋಗೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ 30,000 ಮತಗಳ ಅಂತರದಿಂದ ಗೆಲ್ತೇನೆ ಅನ್ನುವ ಮಾಹಿತಿ ಕೊಟ್ಟಿದೆ. ನನ್ನ ನಿರೀಕ್ಷೆಗೆ ಹತ್ತಿರವಾದ ಗೆಲುವಾಗಿದೆ. ಈ ಗೆಲುವಿನ ಕ್ರೆಡಿಟ್ ಕಾಂಗ್ರೆಸ್ಗೆ, ಸಿಎಂ ಹಾಗೂ ಡಿಸಿಎಂಗೆ ಮತ್ತು ನನ್ನ ಜೊತೆ ಇದ್ದ ಡಿಕೆ ಸುರೇಶ್ಗೆ ಅರ್ಪಿಸ್ತೇನೆ ಅಂತ ಹೇಳಿದರು. ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ನನ್ನ ಗೆಲುವು ನಿರೀಕ್ಷೆ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು 30,000 ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೆ. ಇಬ್ಬರಿಗೂ ಕೂಡ ಮಾತಾಡಿಸಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೆ. ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು. 1,000-2,000 ಹೆಚ್ಚು ಕಡಿಮೆ ಆಗ್ಬೋದು. ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ, ಸ್ವಾರ್ಥ ಇತ್ತು.
ವಂಶ ಪಾರಂಪರ್ಯರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತ್ತಲ್ಲ, ಅದಕ್ಕೆ ಜನ ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸಿಪಿ ಯೋಗೇಶ್ವರ್ ಜಯಭೇರಿ ಬಾರಿಸಿದ್ದಾರೆ. ಈ ಹಿನ್ನೆಲೆ ಯೋಗೇಶ್ವರ್ ಪತ್ನಿ ಶೀಲಾ ಅವರು ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹರಕೆಯನ್ನ ತೀರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಕಷ್ಟದ ಸಂದರ್ಭದಲ್ಲಿ ಮಾತೃಪಕ್ಷ ಕೈ ಹಿಡಿಯಿತು. ಚನ್ನಪಟ್ಟಣ ಜನರ ಆಶೀರ್ವಾದದಿಂದ ಯೋಗೇಶ್ವರ್ ಗೆದ್ದಿದ್ದಾರೆ ಅಂತ ಹೇಳಿದ್ರು. ಸಂತೋಷ ಆಗ್ತಾ ಇದೆ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆಂಜನೇಯ ಸ್ವಾಮಿ ಕೃಪೆಯಿಂದ ನಮ್ಮ ಚನ್ನಪಟ್ಟಣ ಜನರ ಒಂದು ಆಶೀರ್ವಾದದಿಂದ ಅವ್ರು ಗೆದ್ಕೊಂಡ್ ಬಂದಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲ, ಪೂಜೆ ಮಾಡಿದ್ದೀನಿ ಅಷ್ಟೇ. ನಮಗೆ ಪ್ರದೀಪಾಚಾರ್ಯ ಸ್ವಾಮಿಗಳು ಹೋಮ ಎಲ್ಲ ಹೇಳಿದ್ರು, ಅದೆಲ್ಲ ಮಾಡಿದ್ದೀನಿ. ಅಭಿಷೇಕ ಕೊಟ್ಟಿದ್ದೆ, ಒಳ್ಳೇದಾಗಿದೆ ಎಲ್ಲರೂ. ದೈವ ಸಂಕಲ್ಪ ಇದ್ರೆ ಎಲ್ಲಾನು ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗಿದೆ. ದೇವರ ಅನುಗ್ರಹ. ನನ್ನ ವಿರುದ್ಧದ ಅಪಪ್ರಚಾರಗಳಿಗೆ ಮತದಾನದ ಮೂಲಕ ಜನ ಉತ್ತರ ಕೊಟ್ಟಿದ್ದಾರೆ ಅಂತ ಶಿಗ್ಗಾಂವಿ ವಿಜೇತ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಹೇಳಿದ್ದಾರೆ. ಶಿಗ್ಗಾಂವಿಯಲ್ಲಿ 30 ವರ್ಷಗಳ ನಂತರ ಕಾಂಗ್ರೆಸ್ಗೆ ಗೆಲುವಾಗಿದೆ. ಎಲ್ಲಾ ನಾಯಕರ ಸಂಘಟಿತ ಪ್ರಯತ್ನದಿಂದಾಗಿ ಈ ಗೆಲುವಾಗಿದೆ. ರೌಡಿ ಶೀಟರ್ ಸೇರಿ ಹಲವು ಆರೋಪಗಳನ್ನು ಮಾಡಲಾಗಿತ್ತು. 1 ಲಕ್ಷಕ್ಕೂ ಅಧಿಕ ಮತ ಕೊಡುವ ಮೂಲಕ ಜನತೆ ಉತ್ತರ ಕೊಟ್ಟಿದ್ದಾರೆ ಅಂತ ಪಠಾಣ್ ಹೇಳಿದ್ದಾರೆ. ಮೊದಲಿಗೆ ಆ ದೇವರನ್ನು ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತಾ, ನಮ್ಮ ತಂದೆ ತಾಯಿ ಹಾಗೂ ಗುರು ಹಿರಿಯರ ಒಂದು ಆಶೀರ್ವಾದದ ಫಲದಿಂದ ನನಗೆ ಒಂದು ಅವಕಾಶ ಸಿಕ್ಕು ಇವತ್ತು ಜಯ ಆಗಿದೆ. ಮೊಟ್ಟ ಮೊದಲಿಗೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಎಲ್ಲ ಸಮಾಜದ ಎಲ್ಲ ಗುರು ಹಿರಿಯರಿಗೆ ನಾನು ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತಾ, ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಅದು ನನಗೆ ಆಶೀರ್ವಾದವಾಗಿ ಪರಿಗಣನೆ ಆಗಿದೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಒಬ್ಬ ದೊಡ್ಡ ನಾಯಕರು ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ನಾವು ಸಾಮಾನ್ಯ ಕುಟುಂಬದಿಂದ ಬಂದವ. ಅವರ ಅಪಪ್ರಚಾರ ನನಗೆ ಆಶೀರ್ವಾದದ ರೂಪದಲ್ಲಿ ಪರಿವರ್ತನೆಯಾಗಿದೆ. ಮತ್ತು ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವ ಹಾಗೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವನಿಗೆ ಎಲ್ಲ ಸಮಾಜದವರು 1 ಲಕ್ಷದ ಮೇಲೆ ವೋಟ್ ಹಾಕಿ ದೊಡ್ಡ ಲೀಡ್ ಕೊಟ್ಟು ಈ ರಾಜ್ಯಕ್ಕೆ ಮತ್ತು ಒಂದು ರಾಷ್ಟ್ರಕ್ಕೆ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ, ಭಾವೈಕ್ಯತೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಚುನಾವಣೆ ಗೆಲುವಿನ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಾಕಷ್ಟು ನಾಯಕರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಎದುರಾಳಿಗಳಿಗೆ ಚಾಟಿ ಬೀಸಿದ್ದಾರೆ. ಕಾಂಗ್ರೆಸ್ ಗೆಲುವಿಗೆ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಗ್ಯಾರಂಟಿ ಯೋಜನೆಗಳೇ ಕಾರಣ ಅಂತ ಹೇಳಿದ್ದಾರೆ. ಇವತ್ತು 3 ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಂದಿದೆ. ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ನಾನು ನಿಖಿಲ್ ಕುಮಾರಸ್ವಾಮಿ ಅವರದ್ದು ಸೋಲು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಅವರ ತಂದೆ ಕುಮಾರಸ್ವಾಮಿ ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂತ ಗುರುತುಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಮುಂದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, 2028ರ ಚುನಾವಣೆಗೆ ಮುನ್ನುಡಿ ಬರೀತಾ ಇದ್ದೇವೆ, ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಏನು ಮಾತು ಹೇಳ್ತಾ ಇದೆ, ಅದು ಇವತ್ತು ಜನ ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಉಪಚುನಾವಣೆ ಅಂದರೆ ಸಹಜವಾಗಿ ಅವರವ್ರ ಸೀಟ್ ಅವ್ರಿಗೆ ಬರುತ್ತೆ ಮತ್ತು ರೂಲಿಂಗ್ ಪಾರ್ಟಿಯವರಿಗೆ ಸ್ವಲ್ಪ ಫೇವರ್ ಆಗಿರುತ್ತೆ ಅಂತ ಹೇಳಿ ಕೆಲವರು ಡಿಪೆಂಡ್ ಮಾಡ್ಕೊಳ್ಳೋದು ಕೇಳ್ತಕ್ಕಂಥದ್ದು. ಇವತ್ತು ಗೆಲುವು ಕನ್ನಡಿಗರ ಗೆಲುವು, ಸ್ವಾಭಿಮಾನದ ಗೆಲುವು ಅಂತೀನಿ. ಮತ್ತು ಈ ಏನು ಇದು 7ನೇ ಸರಿ ನಾವು ಕಂಟಿನ್ಯೂಸ್ ಗೆಲ್ತಾರೆ ಸೊಂಡೂರಿನಲ್ಲಿ. ನಾನು 2004ನಲ್ಲಿ ಗೆದ್ದೆ, ತುಕಾರಾಮ್ 4 ಬಾರಿ ಗೆದ್ದರು, ತಿರ್ಗಾ ಪಾರ್ಲಿಮೆಂಟ್ ಮೆಂಬರ್ ಆದರು, ಈಗ ಅವ್ರ ವೈಫ್. ಸೊ ಈ ಒಂದು ನಮಗೆ ಸ್ವಲ್ಪ ಇನಿಷಿಯಲಿ ನಮಗೆ ಹಿಕಪ್ಸ್ ಇತ್ತು, ಬಟ್ ಅದನ್ನೆಲ್ಲ ಹೋಗಿ ನಾವು ಸರಿ ಮಾಡಿ ಅದ್ರ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಬಂದು ನಮಗೆ ವಾತಾವರಣ ಬದಲಿ ಮಾಡಲಿಕ್ಕೆ ಭಾಳ ಅನುಕೂಲ ಮಾಡಿದ್ರು. ಜನರು ಯಾವಾಗಲೂ ಸ್ಪಂದಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳಿಗೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಜನ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಂಥ ನಂಬಿಕೆಗೆ ಸಿಕ್ಕಂಥ ಒಂದು ಜಯ. ಕಾರಣ ಏನಂತಂದರೆ ನಾವು ಒಂದು ಗ್ಯಾರಂಟಿ ಮತ್ತು ನಮ್ಮ ಸರ್ಕಾರದ ಅಭಿವೃದ್ಧಿ ಕೆಲಸಗಳು, ಇದಕ್ಕೆ ಇವತ್ತು ಜನ ಮನ್ನಣೆಯನ್ನು ಕೊಟ್ಟು ಸ್ವಾಭಿಮಾನದ ಮತವನ್ನು ಹಾಕಿದ್ದಾರೆ. ಒಕ್ಕಲಿಗ ನಾಯಕತ್ವದ ಪ್ರಶ್ನೆ ಅಲ್ಲ, ಈ ಜಿಲ್ಲೆಯ ಅಭಿವೃದ್ಧಿಯ ಪ್ರಶ್ನೆ. ಸಚಿವ ಜಮೀರ್ ಅಹ್ಮದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆಗೂ ಮುನ್ನವೇ ನಾನು ಭವಿಷ್ಯ ನುಡಿದಂತೆ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲೂ ಗೆದ್ದಿದೆ ಅಂದಿದ್ದಾರೆ. ಚುನಾವಣೆ ವೇಳೆ ಕರಿಯ ಹೇಳಿಕೆ ವಿಚಾರವಾಗಿ ಮಾತನಾಡಿರುವ ಅವರು, ಆ ವಿಚಾರ ಯಾವುದೇ ಪರಿಣಾಮವನ್ನ ಬೀರಿಲ್ಲ. ಕುಮಾರಸ್ವಾಮಿ ನನ್ನನ್ನು ಕುಳ್ಳ ಅಂತಿದ್ರು, ನಾನು ಅವರನ್ನ ಕರಿಯ ಅಂತ ಕರಿತಿದ್ದೆ. ಅದನ್ನ ಓಪನ್ ವೇದಿಕೆಯಲ್ಲಿ ಹೇಳಬಾರ್ದಾಗಿತ್ತು ಅಂತ ನನಗೆ ಅಂದೇ ಅನಿಸಿದೆ. ಆದರೆ ಈ ವಿಚಾರ ಚುನಾವಣೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ ಅಂತ ಹೇಳಿದ್ದಾರೆ.
ಗೆಲ್ತೀವಿ ಅಂತ, ಎಸ್ಪೆಷಲಿ ಚನ್ನಪಟ್ಟಣದಲ್ಲಿ ಮಂಗಳೂರಲ್ಲಿ ನಾನು ಹೇಳಿದೆ 18,000 ಮೇಲೆ ನಾವು ಲೀಡಲ್ಲಿ ನಾವು ಗೆಲ್ತೀವಿ ಅಂತ ಮಂಗಳೂರಲ್ಲಿ ನಾನು ಹೇಳಿದೆ. ಹಾಗಾಗಿ ನಮ್ಗೆ ನಿರೀಕ್ಷೆ ಇತ್ತು ನಾವು 3 ಗೆಲ್ತೀವಿ ಅಂತ. ಇವತ್ತು ಜನ 3 ಸೀಟನ್ನು ಗೆಲ್ತೀವಿ. 3 ಕ್ಷೇತ್ರದಲ್ಲಿ ಸೋತಿದ್ದಕ್ಕೆ ಬಿಜೆಪಿ ನಾಯಕರಿಗೆ ಶಾಕ್ ಆಗಿದೆ. ಎಲ್ಲಾ ಕಡೆ ದುಡ್ಡು ಹಂಚಿ ಗೆದ್ದಿದ್ದಾರೆಂದು ಲೀಡರ್ಸ್ ಆರೋಪ ಮಾಡಿದ್ದಾರೆ. ಈ ನಡುವೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹರಿಹಾಯ್ದಿದ್ದಾರೆ. ಚಿಕ್ಕೋಡಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯ ಹೀನಾಯ ಸೋಲು ನಿರೀಕ್ಷೆ ಮಾಡಿರಲಿಲ್ಲ. ಒಳ ಒಪ್ಪಂದದಿಂದಾಗಿ ಕರ್ನಾಟಕದ ಬಿಜೆಪಿ ಈ ಸ್ಥಿತಿಗೆ ಬಂದು ನಿಂತಿದೆ. ಪೂಜ್ಯ ತಂದೆ ಹಾಗೂ ಪೂಜ್ಯ ಮಗನಿಂದ ಸೋಲಾಗಿದೆ ಅಂತ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ. ಪ್ರತಿಕ್ರಿಯೆ ಕೇಳ್ರಿ, ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಒಪ್ಪಿದಾರೋ ಇಲ್ಲೋ ಅವ್ರಿಗೆ ಗೊತ್ತು. ಮತ್ತು ನಿನ್ನೆ ಅವರು ದಿಲ್ಲಿಯಾಗಿ ಹೇಳಿದ್ದ ಎಲ್ಲ ಬಾಗಲ ಬಂದ್ ಮಾಡಿ ಒಂದೇ ಬಾಗಲ ಇರ್ತೈತೆ ಅಂತ ಹೇಳಿ. ಆದರೆ ಇವತ್ತು ಎಲ್ಲ ಬಾಗಿಲುಗಳು ಬಂದಾಗಿದ್ದು ನಮಗೂ ದುಃಖ ಇದೆ. ಬಿ ಜೆ ಪಿಗೆ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇನ್ನಾದರೂ ಹೈಕಮಾಂಡದವರು ಈ ರಾಜ್ಯಕ್ಕೆ ಉಸ್ತುವಾರಿ ಆಗ್ತಾರಲ್ಲ, ಪ್ರಾಮಾಣಿಕರನ್ನ ಸ್ವಲ್ಪ ಸಂಸ್ಕಾರ ಇದ್ದವ್ರನ್ನ ಹಾಕಲಿ. 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ವಿಚಾರವಾಗಿ ದಾವಣಗೆರೆಯಲ್ಲಿ ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಸಂತಸ ವ್ಯಕ್ತಪಡಿಸಿದ್ದಾರೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಸಂತೋಷ ಆಗಿದೆ. ರಾಜ್ಯದ ಜನ ಕಾಂಗ್ರೆಸ್ ಪರವಾಗಿ ಇದ್ದಾರೆ ಅನ್ನುವ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ 3 ಜಾಗದಾಗೂ ಒಳ್ಳೆ ತುರುಸಿನ ಸ್ಪರ್ಧೆ ನಡೆದಿತ್ತು. ಈ ಬೇರೆ ಬೇರೆ ವರದಿಗಾರರು ಒಂದು ಕಾಂಗ್ರೆಸ್ ಬರುತ್ತೆ, ಒಂದು ಬಿಜೆಪಿ ಬರುತ್ತೆ, ಒಂದು JDS ಬರುತ್ತೆ ಅಂತ ಸಮೀಕ್ಷೆ ಮಾಡ್ತಾ ಇದ್ರು. ಆ ಸಮೀಕ್ಷೆ ಎಲ್ಲ ಹೊಡೆದೋಗಿ ಅತಿ ಹೆಚ್ಚಿನ ಅಂತರದಿಂದ ಇವತ್ತು ಕರ್ನಾಟಕದ ಜನತೆ 3 ಕ್ಷೇತ್ರಗಳ ಗೆಲುವಿನ ಬಳಿಕ ಹಾಸನದ ಪ್ರವಾಸಿ ಮಂದಿರದಲ್ಲಿ ಸಚಿವರಾದ KN ರಾಜಣ್ಣ ಹಾಗೂ HC ಮಹದೇವಪ್ಪ, ವೆಂಕಟೇಶ್ ಬೋಸರಾಜ್ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಫಲಿತಾಂಶ ಬಿಜೆಪಿಯ ನಿರೀಕ್ಷೆಯನ್ನು ಹುಸಿಗೊಳಿಸಿದೆ. ನಮ್ಮೆಲ್ಲರಿಗೂ ಗೆಲ್ಲುವ ವಿಶ್ವಾಸವಿತ್ತು. ಡಿಸೆಂಬರ್ 5ರಂದು ಹಾಸನ ಕೇಂದ್ರದಲ್ಲಿ ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ ಒಳಗೊಂಡು ವಿಜಯೋತ್ಸವ ಹಾಗೂ ಸಮಾವೇಶ ಮಾಡಲು ಚಿಂತನೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಜನರೇ ಬಿಜೆಪಿ ನಾಯಕರಿಗೆ ಬುದ್ಧಿಯನ್ನ ಕಲಿಸಿದ್ದಾರೆ. ಪಾಪ ದೇವೇಗೌಡರ ಇಳಿವಯಸ್ಸಿನಲ್ಲಿ ಅವರ ಆರೋಗ್ಯ ಸರಿ ಇಲ್ಲದೆ ಹೋಗಿದ್ರು, ಬೀದಿಗೆ ತಂದ್ರು. ಅವರ ಮಕ್ಕಳು ಮೊಮ್ಮಕ್ಕಳ ಸ್ವಾರ್ಥಕ್ಕಾಗಿ ಕರೆದುಕೊಂಡು ಬಂದು ಹಿಂಸೆ ಕೊಟ್ಟಿದ್ದಾರೆ. ಅವರಿಗೆ ಹಿಂಸೆ ಕೊಟ್ಟಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ಈ ಹಿನ್ನೆಲೆ ವಿಜಯೋತ್ಸವ ಆಚರಿಸಲಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ನಗರದ ಚೆನ್ನಮ್ಮ ಪುತ್ಥಳಿಗೆ ವಿಜೇತ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಮಾಲಾರ್ಪಣೆ ಮಾಡಿ ಸಂಭ್ರಮ ಪಟ್ಟರು. ಕಾರ್ಯಕರ್ತರು ಪಟಾಕಿ ಸಿಡಿಸಿ ಬಣ್ಣದ ಕುಳಿಯಾಡಿ ಕುಣಿದು ಕುಪ್ಪಳಿಸಿದರು. ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್, ಶಾಸಕ ಶ್ರೀನಿವಾಸ್ ಮಾನೆ ಮತ್ತಿತರರು ಭಾಗಿಯಾಗಿದ್ದರು. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಭರ್ಜರಿ ಜಯಭೇರಿ ಬಾರಿಸಿದೆ. ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟಕ್ಕೆ ಮರ್ಮಾಘಾತವನ್ನೇ ಕೊಟ್ಟಿದೆ. ಒಟ್ಟು 288 ಕ್ಷೇತ್ರಗಳಲ್ಲಿ 235 ಕಡೆ ಜಯಭೇರಿ ಬಾರಿಸಿರುವ ಬಿಜೆಪಿ ಎನ್ಸಿಪಿ ಹಾಗೂ ಶಿವಸೇನಾ ನೇತೃತ್ವದ ಮಹಾಯುತಿ ಕಮಾಲ್ ಮಾಡಿದೆ. ಏಕನಾಥ್ ಶಿಂದೆ ಶಿವಸೇನೆ ಮುಂದೆ, ಉದ್ಧವ್ ಠಾಕ್ರೆ ಶಿವಸೇನೆ ಮಂಕಾಗಿದೆ. ಜೂನಿಯರ್ ಅಜಿತ್ ಪವಾರ್ ಮುಂದೆ ಶರದ್ ಪವಾರ್ ಬಣಕ್ಕೆ ಹಿನ್ನಡೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಜನ ಬಹುಪರಾಕ್ ಹೇಳಿದ್ದಾರೆ. ಸಿಎಂ ರೇಸಲ್ಲಿ ಬಿಜೆಪಿಯ ದೇವೇಂದ್ರ ಫಡ್ನವೀಸ್, ಶಿವಸೇನೆಯ ಏಕನಾಥ್ ಶಿಂದೆ ಮಧ್ಯೆ ತೀವ್ರ ಪೈಪೋಟಿ ಇದೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸುವ ಸಂಭ್ರಮವನ್ನ ದೆಹಲಿಯಲ್ಲಿ ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಮಾತನಾಡಿದರು. ಮಹಾರಾಷ್ಟ್ರ ಎಲ್ಲಾ ದಾಖಲೆಗಳನ್ನು ಮುರಿದಿದೆ. ಕಳೆದ 50 ವರ್ಷಗಳಲ್ಲಿ ಯಾವುದೇ ಪಕ್ಷ, ಯಾವುದೇ ಮೈತ್ರಿಕೂಟಕ್ಕೂ ಸಿಗದ ಗೆಲುವು ಸಿಕ್ಕಿದೆ ಅಂತ ಖುಷಿಪಟ್ಟರು. ಜೊತೆಗೆ ಭಾಷಣದ ಉದ್ದಕ್ಕೂ ಕಾಂಗ್ರೆಸ್ ಮತ್ತು ಮಹಾವಿಕಾಸ್ ಅಘಾಡಿ ಕೂಟದ ಕಾಲೆಳೆದರು ಪ್ರಧಾನಿ ಮೋದಿ ಅವರು. परजीवी बनकर रह गई है। कांग्रेस पार्टी के लिए अब अपने दम पर सरकार बनाना लगातार मुश्किल हो रहा है।
ಜಾರ್ಖಂಡ್ನಲ್ಲಿ ಜಯಭೇರಿ ಬಾರಿಸಿದ ಬಳಿಕ ಹಾಲಿ ಸಿಎಂ ಹೇಮಂತ್ ಸೊರೇನ್ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಸಂತಸ ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ ಜನತೆಗೆ ಹೇಮಂತ್ ಸೊರೇನ್ ಧನ್ಯವಾದ ಅರ್ಪಿಸಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಿದ್ದ ಜೆಎಂಎಂ ಭರ್ಜರಿ ಜಯ ದಾಖಲಿಸಿದೆ. ವಯನಾಡು ಲೋಕಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ವಾದ್ರಾ ತಮ್ಮ ಪ್ರತಿಸ್ಪರ್ಧಿ ವಿರುದ್ಧ ಭಾರೀ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಅಲ್ಲಿ ಸಿಪಿಐನಿಂದ ಸತ್ಯನ್ ಮುಖೇರಿ ಮತ್ತು ಬಿಜೆಪಿಯಿಂದ ನವ್ಯ ಹರಿದಾಸ್ ಕಣದಲ್ಲಿದ್ದರು. 64.99 ಮತಗಳನ್ನು ಪ್ರಿಯಾಂಕಾ ಪಡೆಯುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದ್ದಾರೆ. 2024ರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ 59.69 ವೋಟ್ ಶೇರ್ ಮೂಲಕ 6,47,445 ಮತಗಳನ್ನು ಪಡೆದಿದ್ದರು ಮತ್ತು 3,64,422 ಅಂತರದಿಂದ ಗೆಲುವನ್ನ ಸಾಧಿಸಿದರು. ಈ ಬಾರಿ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ 64.99 ವೋಟ್ ಶೇರ್ ಮೂಲಕ 6,22,338 ಮತಗಳನ್ನು ಪಡೆದಿದ್ದಾರೆ. ಆ ಮೂಲಕ 4,10,931 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ. ಬೀದರಲ್ಲಿ ನಾಳೆ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ವಿರುದ್ಧ ಹೋರಾಟ ನಡೆಯಲಿದೆ. ಯತ್ನಾಳ್ ಟೀಮ್ ಹೋರಾಟಕ್ಕೆ ಸ್ಥಳೀಯ ಶಾಸಕರಾದ ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಪ್ರಭು ಚೌಹಾಣ್ ಭಾಗಿಯಾಗುವುದು ಅನುಮಾನ ಅಂತ ಹೇಳಲಾಗಿದೆ. ಬಿಎಸ್ವೈ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ 3 ಶಾಸಕರು ಯತ್ನಾಳ್ ಹೋರಾಟಕ್ಕೆ ಬೆಂಬಲ ನೀಡುವುದು ಡೌಟ್ ಅನ್ನಲಾಗಿದೆ. ಇದೇ ವಿಚಾರವಾಗಿ ಮಾತನಾಡಿರುವ ಶಾಸಕ ಶರಣು ಸಲಗಾರ್, ನಾವೀಗಾಗಲೇ ಹೋರಾಟ ಮುಗಿಸಿ ಬಂದಿದ್ದೇವೆ. ವಿಜೇಂದ್ರ ಸೂಚನೆ ಮೇರೆಗೆ ನಾನು ಹೋಗ್ತೀನಿ. ಯತ್ನಾಳ್ ಟೀಮ್ ಈಗ ಅನಾಥವಾಗಿದೆ. ಈ ತಂಡಕ್ಕೆ ತಾಯಿ ತಂದೆ ಯಾರೂ ಇಲ್ಲ. ಯತ್ನಾಳ್ ಅವರೇ ನಿಮ್ಮ ನಡೆ ಜನರ ದಾರಿ ತಪ್ಪಿಸ್ತಿದೆ ಅಂತ ಹೇಳಿದರು. ಭೋವಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಬಗ್ಗೆ ಸಿಐಡಿ ತನಿಖೆಯನ್ನು ನಡೆಸ್ತಾ ಇದೆ. ಸಿಐಡಿ ವಿಚಾರಣೆ ಬಳಿಕ ಜೀವಾ ಎನ್ನುವವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇನ್ನು ಜೀವಾ ಸಾವಿನ ಬೆನ್ನಲ್ಲೇ ಬನಶಂಕರಿ ಠಾಣೆಯಲ್ಲಿ ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿ ವಿರುದ್ಧ ಜೀವಾ ಸಹೋದರಿ ದೂರು ಕೊಟ್ಟಿದ್ದಾರೆ. ನವೆಂಬರ್ 14ರಿಂದ 23ರವರೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತನಿಖೆಯನ್ನು ನಡೆಸಲು ಸೂಚನೆ ಕೊಡಲಾಗಿತ್ತು. ಆದರೆ ನವೆಂಬರ್ 14ರಂದು ಖುದ್ದು ಹಾಜರಾಗುವಂತೆ ಡಿವೈಎಸ್ಪಿ ಕನಕಲಕ್ಷ್ಮಿ ಜೀವಾಗೆ ಹೇಳಿದ್ರು. ವಿಚಾರಣೆ ವೇಳೆ ಉಡುಪುಗಳನ್ನು ಬಿಚ್ಚಿಸಿ ಅವಮಾನ ಮಾಡಿದ್ರು. ಸೈನೈಡ್ ತಂದಿದ್ದೀರಾ, ನೀವೆಲ್ಲ ಯಾಕೆ ಬದುಕಿದ್ದೀರಾ ಅಂತ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ. ಇಷ್ಟಲ್ಲದೆ ದಾಖಲೆಗಳನ್ನು ಒದಗಿಸಿದ್ರೂ ಕೂಡ ನನಗೆ ಇದು ಬೇಡ, 25 ಲಕ್ಷ ಹಣ ಕೊಡುವಂತ ಬೇಡಿಕೆ ಇಟ್ಟಿದ್ರು ಅಂತ ಉಲ್ಲೇಖವನ್ನು ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ದಿನ ದರ್ಶನ್ ಪಟ್ಟಣಗೆರೆ ಶೆಡ್ಡಲ್ಲಿಯೇ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಫೋಟೋಗಳು ಪತ್ತೆಯಾಗಿವೆ. ಪ್ರಮುಖ ಸಾಕ್ಷಿಯಾದ ಪುನೀತ್ ಮೊಬೈಲ್ ಫೋನ್ನಲ್ಲಿದ್ದ ಫೋಟೋಗಳು ಎಫ್ಎಸ್ಎಲ್ನಲ್ಲಿ ರಿಟ್ರೀವ್ ಆಗಿದೆ. 3 ಆರೋಪಿಗಳಾದ ಜಗದೀಶ್, ಅನುಕುಮಾರ್, ರವಿಶಂಕರ್ ತನಿಖೆ ವೇಳೆ ಫೋಟೋ ತೆಗೆಸಿಕೊಂಡಿರುವುದರ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. 3ರ ಹೇಳಿಕೆಯ ಮೇರೆಗೆ ಪುನೀತ್ ಮೊಬೈಲಲ್ಲಿ ಫೋಟೋವನ್ನು ರಿಟ್ರೀವ್ ಮಾಡಲಾಗಿದೆ. ದರ್ಶನ್ 3 ಆರೋಪಿಗಳ ಜೊತೆಗೆ ಪೋಸ್ ಕೊಟ್ಟಿರುವುದು ಈ ಫೋಟೋ ಈಗ ಪತ್ತೆಯಾಗಿದೆ. ವಕ್ಫ್ ವಿರುದ್ಧ ಮಠಾಧೀಶರ ನೇತೃತ್ವದ ಹೋರಾಟವನ್ನು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬೆಂಬಲಿಸಿದ್ದಾರೆ. ಕಲಬುರಗಿ ನಗರದ ಬಸವೇಶ್ವರ ಪ್ರತಿಮೆ ಬಳಿ ನಡೆದ ಅಹೋರಾತ್ರಿ ಹೋರಾಟದಲ್ಲಿ ಭಾಗಿಯಾಗಿ ಮಾತನಾಡಿರುವ ಅವರು, ಮಠಾಧೀಶರ ಹೋರಾಟಕ್ಕೆ ಕೈ ಜೋಡಿಸಬೇಕಿದೆ. ವಕ್ಫ್ ಬೋರ್ಡ್ ಹೆಸರಲ್ಲಿ ರೈತರ, ಮಠಮಾನ್ಯಗಳ ಆಸ್ತಿ ಕಬಳಿಸುವುದಕ್ಕೆ ನಮ್ಮ ಪಕ್ಷ ಬಿಡೋದಿಲ್ಲ. ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಸರ್ಕಾರ ಕಣ್ತೆರೆಯುವವರೆಗೂ ಹೋರಾಟ ಮುಂದುವರಿಸೋಣ ಅಂತ ಹೇಳಿದರು. ಧಾರವಾಡದಲ್ಲಿ ಕಸಾಯಿಖಾನೆಯಿಂದ ಜನಕ್ಕೆ ಕಷ್ಟ ಆಗ್ತಾ ಇದೆ. ಚರಂಡಿಯಲ್ಲಿ ಜಾನುವಾರುಗಳ ರಕ್ತ, ಮಾಂಸದ ತುಂಡುಗಳು ಬೀಳ್ತಿವೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಎಂಬ ದೂರು ಬಂದ ಹಿನ್ನೆಲೆ ಉಪಲೋಕಾಯುಕ್ತರು ಕಸಾಯಿಖಾನೆಗೆ ದಿಢೀರ್ ಭೇಟಿ ಕೊಟ್ಟು ಪರಿಶೀಲಿಸಿದರು. ಮೊದಲ ಕಿತ್ತೂರು ಕದನದಲ್ಲಿ ಹತನಾದ ಬ್ರಿಟಿಷ್ ಅಧಿಕಾರಿ ಎಸ್ಟಿ ಜಾನ್ ಥ್ಯಾಕರೆ ಸಮಾಧಿ ಇದೇ ಕಸಖಾನೆಯ ಆವರಣದಲ್ಲಿದೆ. ಇದನ್ನ ಸಂರಕ್ಷಣೆ ಮಾಡಬೇಕಾದದು ಪುರಾತತ್ವ ಇಲಾಖೆಯ ಕರ್ತವ್ಯ. ಇದನ್ನ ಮ್ಯೂಸಿಯಂ ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಮಾಜಿ ಪ್ರೇಯಸಿಯನ್ನ ಮೀಟ್ ಮಾಡಲು ಬಂದವನನ್ನೇ ಕಿಡ್ನಾಪ್ ಮಾಡಿ ಸುಲಿಗೆ ಮಾಡಿರೋ ತಂಡವನ್ನ ಬೆಂಗಳೂರಿನ ಕೋರಮಂಗಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಂಧ್ರ ಮೂಲದ ಶಿವ ಎಂಬಾತ ಮೋನಿಕಾ ಅನ್ನೋಳನ್ನ ಪ್ರೀತಿಸುತ್ತಿದ್ದ. ಆದರೆ ವರ್ಷದ ಹಿಂದೆ ಮೋನಿಕಾ ಶಿವನಿಂದ ದೂರವಾಗಿದ್ಲು. ನವೆಂಬರ್ 17ರಂದು ಶಿವಗೆ ಕಾಲ್ ಮಾಡಿದಂತಹ ಮೋನಿಕಾ ಭೇಟಿಯಾಗೋಣ ಬಾ ಅಂತ ಕರೆದಿದ್ದಾಳೆ. ಮಾತಿನಂತೆ ಪಾವಗಡಕ್ಕೆ ಬಂದಿದ್ದ ಶಿವನನ್ನ ಹೋಟೆಲ್ಗೆ ಕರೆದೊಯ್ದು ಹನಿ ಟ್ರ್ಯಾಪ್ ಮಾಡಿ ಆತನ ಬಳಿ ಇದ್ದ ಚಿನ್ನಾಭರಣವನ್ನ ದೋಚಿದ್ಲು. ಆ ಬಳಿಕ ಮೋನಿಕಾಳನ್ನ ಕಳುಹಿಸಿದ ಆರೋಪಿಗಳು ಶಿವ ಬಳಿ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಎಟಿಎಂನಿಂದ ಹಣ ಡ್ರಾ ಮಾಡೋ ವೇಳೆ ಗಲಾಟೆ ನಡೆದಿದೆ. ಸದ್ಯ ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ.
87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾದ ಗೋರು ಚನ್ನಬಸಪ್ಪ ಅವರನ್ನು ಆಹ್ವಾನಿಸಲಾಯಿತು. ಬೆಂಗಳೂರಿನ ಅವರ ನಿವಾಸದಲ್ಲಿ ಮಂಡ್ಯ ಜಿಲ್ಲಾಡಳಿತ ಹಾಗೂ ಸಚಿವ ಎನ್ ಚಲುವರಾಯಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ, ಡಿಸಿ ಡಾಕ್ಟರ್ ಕುಮಾರ್ ಆತ್ಮೀಯವಾಗಿ ಗೌರವಿಸಿ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿಕೊಡುವಂತೆ ಮನವಿ ಮಾಡಿಕೊಂಡರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ನಡೆದ 45ನೇ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮ ಮೊದಲ ದಿನ ಅದ್ದೂರಿಯಾಗಿ ನಡೆದಿದೆ. ಮೇಘಾಲಯ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಬಳಿಕ ಮಾತನಾಡಿದ ಅವರು, ಮನುಕುಲದ ಕಲ್ಯಾಣಕ್ಕಾಗಿ ಶ್ರಮಿಸಿದ ಬಸವಾದಿ ಶರಣರ ಆಶೀರ್ವಾದ ಇಲ್ಲದೆ ಕಲ್ಯಾಣ ಭೂಮಿಯಲ್ಲಿ ಕಾಲಿಡುವುದಕ್ಕೆ ಸಾಧ್ಯ ಇಲ್ಲ. ಅನುಭವ ಮಂಟಪ ಉತ್ಸವದಲ್ಲಿ ಪಾಲ್ಗೊಂಡಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ. ಅನುಭವ ಪಾಠದ ಮುಂದೆ ಇನ್ಯಾವ ಪಾಠವಿಲ್ಲ ಅಂತ ಹೇಳಿದ್ದಾರೆ. ಕೊಪ್ಪಳ ತಾಲೂಕಿನ ಹಿರೇಬಗನಾಳದಲ್ಲಿ ಗವಿಮಠದಲ್ಲಿ ಇವತ್ತು ಕರಿಯಮ್ಮ ದೇವಿ, ಶ್ರೀ ಮಾರುತೇಶ್ವರನ ಕಾರ್ತಿಕೋತ್ಸವ ಹಾಗೂ ಗವಿಸಿದ್ದೇಶ್ವರ ರಥೋತ್ಸವ ಜರುಗಲಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಅಭಿಷೇಕ, ಕೊಂಡಪೂಜೆ, ಕಾರ್ತಿಕೋತ್ಸವ, ಸಣ್ಣ ರಥೋತ್ಸವ, ಗಂಗಾಮಾತೆಯ ದರ್ಶನ, ಮುಳ್ಳು ಪಾಲ್ಕಿ, ಶ್ರೀಗಳಿಂದ ಆಶೀರ್ವಚನ ಕಾರ್ಯಕ್ರಮಗಳು ಜರುಗಲಿವೆ.